ಸರಿಯಾದ ದಾಖಲೆ ಇದ್ರೆ ಮಾತ್ರ ಮನೆ ಕೊಡ್ತೀವಿ, ಇಲ್ಲ ಅಂದ್ರೆ ಮನೆ ಕೊಡೋದಕ್ಕಾಗಲ್ಲ. ಕೋಗಿಲು ಕ್ರಾಸ್ನಲ್ಲಿ ಬಾಂಗ್ಲಾ ಪ್ರಜೆಗಳಿಲ್ಲ, 20 ಜನ ಕರ್ನಾಟಕದವರಿದ್ದಾರೆ, ಇನ್ನು ಮಿಕ್ಕಿದವರು ಬೇರೆ ಕಡೆಯವರಿದ್ದಾರೆ ಅಂತ ಬೆಂಗಳೂರಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಬಾಂಗ್ಲಾ ಪ್ರಜೆಗಳಲ್ಲಿಲ್ಲ, 20 ಜನ ಉತ್ತರ ಕರ್ನಾಟಕದವರಿದ್ದಾರೆ, 20 ಕುಟುಂಬಗಳು. ಸರಿಯಾದ ದಾಖಲೆ ಇದ್ರೆ ಮಾತ್ರ ಮನೆ ಕೊಡ್ತೀವಿ, ಯಾರು ಅರ್ಹರಿದ್ದಾರೋ ಅವ್ರಿಗೆ ಮನೆ ಕೊಡ್ತೀವಿ, ಇಲ್ಲದೇ ಇದ್ರೆ ಸುಮ್ಮನೆ ಮನೆ ಕೊಡೋದಕ್ಕಾಗಲ್ಲ ಅಂತ ಜಮೀರ್ ಅಹಮದ್ ಮಾತಾಡಿದ್ದಾರೆ. ಇದಕ್ಕೆ ಏನು ಸಂಬಂಧ? ಅವ್ರಿಗೆ ಪಾಕಿಸ್ತಾನಕ್ಕೂ ನಮಗೂ ಏನೇನು ಸಂಬಂಧ ಇಲ್ಲ. ಮುಸ್ಲಿಮರಿಗೆ ಮೋಸ ಮಾಡ್ತಿದೆ, ತೊಂದರೆ ಕೊಡ್ತಾರೆ. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ, ನಮ್ಮ ದೇಶದಲ್ಲಿ ನಾವಿದ್ದೀವಿ. ಮುಸಲ್ಮಾನ್ಗಳಿಗೆ ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡೋಕೆ ಹೇಳ್ಕೊಳಕ್ಕೆ ಹೇಳಿ, ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕೆ ಹೇಳಿ. ಆ ಬಡತನ ಇದೆಯಲ್ಲ ಅದು ನೋಡ್ಕೊಳಕ್ಕೆ ಹೇಳಿ. ಅಕ್ರಮ ಮನೆಗಳಿಗೆ ಸಕ್ರಮ ಯಾಕೆ ಮಾಡ್ಬೇಕು ಸರ್ಕಾರ ಅನ್ನುವಂಥದ್ದು ಬಿಜೆಪಿ ಅವ್ರು ಕೇಳಿ. ಈಗ ನಾನು ನಾಡ್ದು 31ನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ. ನಾನು 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ವಿವರನ ಕೊಡ್ತೀನಿ. ಅಕ್ರಮನ ಸಕ್ರಮನ ಸರ್ ಅವರಿರೋದಲ್ಲಿ ಈಗ ಡೀಟೇಲ್ ಆಗಿ ವಿವರ ನಾನು ಕೊಡ್ತೀನಿ. ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತಂದು ಎಲ್ಲರದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ನಿನ್ನೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಯಾರು ನಮ್ಮ ಕರ್ನಾಟಕದವ್ರು ಇದ್ದಾರೆ ಅವ್ರು ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಆಚೆಯವ್ರಿಗೆ ಒಬ್ರಿಗೂ ನಾವು ಕೊಡಲ್ಲ. ಸರ್, ವೇಣುಗೋಪಾಲ್ ಅವ್ರಿಗೆ ಬಂದಿದ್ದ ಕೂಡಲೇ ಸರ್ಕಾರದವ್ರು ನೀತಿನೇ ಬದಲಾಯಿಸ್ತಿದ್ದಾರೆ ಅನ್ನೋದು ಬಿಜೆಪಿ ಅವರು. ಇಲ್ರಿ, ವೇಣುಗೋಪಾಲ್ ಏನು ಇನ್ವಾಲ್ವ್ಮೆಂಟ್ ಇದೆ? ವೇಣುಗೋಪಾಲ್ ಈ ಥರ ಬಂದಿದೆ ಟಿವಿಯಲ್ಲಿ ನೋಡಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ನಮ್ದು ಒಂದು ನ್ಯಾಷನಲ್ ಪಾರ್ಟಿ, ನಮ್ಮ ನ್ಯಾಷನಲ್ ಪಾರ್ಟಿ, ಅವ್ರು ನಮ್ಮ ನಾಯಕರು. ಈ ಕರ್ನಾಟಕದಲ್ಲಿ ಇದೆ ಸುದ್ದಿ ನಡೀತಾ ಇದೆ ನ್ಯಾಷನಲ್ ಲೆವೆಲಲ್ಲಿ, ಏನಿದೆ ನೋಡಿ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಮೀಟಿಂಗ್ ಮಾಡಿ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವೆರಿಫಿಕೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು, ಲೋಕಲ್ ಆಗಿರಬೇಕು.